ಬುರುಡೆ ಚಿನ್ನಯ್ಯನನ್ನ ಈಗ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಕೋರ್ಟ್ಗೆ ಎಸ್ಐಟಿ ಅಧಿಕಾರಿಗಳು ಈಗ ಬುರುಡೆ ಚಿನ್ನಯ್ಯನನ್ನ ಹಾಜರುಪಡಿಸಿದ್ದಾರೆ. ಯಾಕಂದ್ರೆ ಇವತ್ತಿಗೆ ಚಿನ್ನಯ್ಯನ ಕಸ್ಟಡಿ ಅವಧಿ ಅಂತ್ಯವಾಗುತ್ತೆ. 10 ದಿನಗಳ ಕಾಲ ಏನು ಕಸ್ಟಡಿಗೆ ಕೊಟ್ಟಿದ್ರು ಎಸ್ಐಟಿ ಅಧಿಕಾರಿಗಳಿಗೆ. ಸೊ ಅದು ಇವತ್ತಿಗೆ ಎಂಡ್ ಆಗುತ್ತೆ. ಸೊ ಹಾಗಾಗಿ ಮತ್ತಷ್ಟು ತನಿಖೆ ನಡೆಸುವಂತಹ ಅವಶ್ಯಕತೆ ಇರೋದ್ರಿಂದಾಗಿ ಬಹುಶಃ ಮತ್ತೆ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳಿವೆ. ಇವತ್ತಿಗೆ ಕಸ್ಟಡಿ ಅಂತ್ಯವಾಗುತ್ತೆ. ಹಾಗಾಗಿ ಬೆಳ್ತಂಗಡಿ ಕೋರ್ಟ್ಗೆ ಚಿನ್ನಯ್ಯನನ್ನ ಈಗ ಹಾಜರುಪಡಿಸಿದ್ದಾರೆ. ಇವತ್ತು ಮತ್ತೆ ಎಸ್ಐಟಿ ಅಧಿಕಾರಿಗಳು ಮನವಿ ಮಾಡುವಂತಹ ಸಾಧ್ಯತೆಗಳಿವೆ ಕೋರ್ಟ್ಗೆ. ಯಾಕಂದ್ರೆ ಇನ್ನೂ ಸಾಕಷ್ಟು ವಿಚಾರಣೆಯನ್ನ ಮಾಡೋದು ಬಾಕಿ ಇದೆ. ಕೆಲವೊಂದು ಕಡೆ ಕರ್ಕೊಂಡು ಹೋಗಬೇಕು, ಇನ್ನೂ ಸ್ಥಳ ಮಹಜರು ಮಾಡಬೇಕು, ಅವೆಲ್ಲ ಪ್ರಕ್ರಿಯೆಗಳು ಬಾಕಿ ಇರೋದ್ರಿಂದಾಗಿ ಮತ್ತಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇವೆ. ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ 10 ದಿನ ಬೇಕು ಅಂತ ಹೇಳಿದ್ರು, 10 ದಿನ ಕಸ್ಟಡಿಗೆ ಕೊಟ್ಟಿದ್ರು. ಅದಾದ ನಂತರ ಈಗ ಮತ್ತೆ ಇನ್ನೆಷ್ಟು ದಿನ ಕಸ್ಟಡಿಗೆ ಕೇಳ್ತಾರೆ ಎಸ್ಐಟಿ ಅಧಿಕಾರಿಗಳು ಅನ್ನುವಂಥದ್ದು ಕುತೂಹಲ. ಇವತ್ತಿಗೆ ಆ 10 ದಿನ ಕಸ್ಟಡಿ ಅವಧಿ ಅಂತ್ಯವಾಗುತ್ತೆ. ಸೊ ಹಾಗಾಗಿ ಇವತ್ತೀಗ ಬೆಳ್ತಂಗಡಿ ಕೋರ್ಟ್ಗೆ ಚಿನ್ನಯ್ಯನನ್ನ ಹಾಜರುಪಡಿಸಿದ್ದಾರೆ. ಸೊ ಈ ಬುರುಡೆ ಗ್ಯಾಂಗ್ನ ಬೆನ್ನು ಬಿದ್ದಿರುವಂತಹ ಎಸ್ಐಟಿ ಅಧಿಕಾರಿಗಳು ಒಂದೊಂದೇ ಇವರು ಹೆಣದಂತಹ ಒಂದು ತಂತ್ರಗಳು, ಇವರು ಹೆಣದಂತಹ ಒಂದು ಜಾಲಗಳು ಅದೆಲ್ಲವನ್ನು ಕೂಡ ಭೇದಿಸ್ತಾ ಹೋಗ್ತಾ ಇದ್ದಾರೆ. ಹಾಗೆ ಚಿನ್ನಯ್ಯನನ್ನ ಬೆಂಗಳೂರಿಗೂ ಕೂಡ ಕರ್ಕೊಂಡು ಬಂದರು. ಇಲ್ಲಿ ಟಿ ಜಯಂತ್ ಅವರ ನಿವಾಸ ಏನಿದೆ ಅಲ್ಲೂ ಕೂಡ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಮುಗಿಸಿದ್ರು. ಅದಾದ ನಂತರ ಮತ್ತೆ ವಾಪಸ್ ಈಗ ತೆರಳಿದ್ದಾರೆ. ಬೆಳ್ತಂಗಡಿ ಕಚೇರಿಯಲ್ಲೇನೆ ಆತನನ್ನ ಇಟ್ಟು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ನೆನ್ನೆ ಮೊನ್ನೆಯಿಂದಲೂ ಕೂಡ ನಡೀತಾ ಇರುವಂತಹ ವಿಚಾರಣೆ ಇವತ್ತು ಅಂತ್ಯವಾಗತ್ತೆ. ಈಗ ಕೋರ್ಟ್ನ ಒಂದು ಕಸ್ಟಡಿಗೆ ಏನು ಕೊಟ್ಟಿತ್ತು ಕೋರ್ಟ್, ಅದರ ಅವಧಿ ಇವತ್ತಿಗೆ ಅಂತ್ಯವಾಗುತ್ತೆ. ಸೊ ಹಾಗಾಗಿ ಇವತ್ತು ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಈಗ ಕರ್ಕೊಂಡು ಬಂದು ಎಸ್ಐಟಿ ಅಧಿಕಾರಿಗಳು ಬಂದು ಈಗ ಆತನನ್ನ ಮತ್ತೆ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳೇ ಕಂಡು ಬರ್ತಾ ಇವೆ. ನೋಡ್ಬೇಕೀಗ ಮತ್ತೆ ಕೋರ್ಟ್ ಎಷ್ಟು ದಿನಗಳ ಕಾಲ ಚಿನ್ನಯ್ಯನನ್ನ ವಶಕ್ಕೆ ನೀಡುತ್ತೆ, ಅಥವಾ ಜೆಸಿ ಅಂದ್ರೆ ಜುಡಿಷಿಯಲ್ ಕಸ್ಟಡಿಗೆ ಏನಾದರೂ ಕಳಿಸುತ್ತಾ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗುತ್ತೆ. ಇನ್ನು ಉಚಿತ ವಕೀಲರು ಬೇಕು ಅಂತ ಹೇಳಿ ಚಿನ್ನಯ್ಯ ಮನವಿಯನ್ನ ಮಾಡಿಕೊಂಡಿದ್ದಾನೆ. ಹೀಗಾಗಿ ಬೆಳ್ತಂಗಡಿ ಕೋರ್ಟ್ಗೆ 4 ವಕೀಲರು ಬಂದಿದ್ದಾರೆ. ಉಚಿತ ಕಾನೂನು ಸೇವೆಗಳ ಪ್ರಾಧಿಕಾರದ ವಕೀಲರು ಬೆಳ್ತಂಗಡಿ ಕೋರ್ಟ್ಗೆ ಆಗಮಿಸಿದ್ದಾರೆ. ವಕೀಲ ಕಿಶೋರ್ ಅವರ ನೇತೃತ್ವದಲ್ಲಿ 4 ಜನ ಬಂದಿದ್ದಾರೆ ಅನ್ನೋದು ಚಿನ್ನಯ್ಯನ ಪರ ವಕಾಲತ್ತು ವಹಿಸಲಿರುವ ವಕೀಲರು. ಚಿನ್ನಯ್ಯ ತನ್ನ ಪರ ವಕಾಲತ್ತನ್ನ ವಹಿಸೋದಕ್ಕೆ ಉಚಿತವಾಗಿ ವಕೀಲರು ಬೇಕು ಅಂತ ಹೇಳಿ ಕೋರ್ಟ್ ಮುಂದೆ ಮನವಿಯನ್ನ ಮಾಡಿಕೊಂಡಿದ್ದಾನೆ. ಆ ಕಾರಣಕ್ಕೋಸ್ಕರ 4 ವಕೀಲರು ಬಂದಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ವಕೀಲರಾಗಿರುವಂತಹ ಕಿಶೋರ್ ಅವರ ನೇತೃತ್ವದಲ್ಲಿ 4 ಜನ ಬಂದಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಸದ್ಯಕ್ಕೆ ಚಿನ್ನಯ್ಯನನ್ನ ಬೆಳ್ತಂಗಡಿಯ ಕೋರ್ಟ್ಗೆ ಎಸ್ಐಟಿ ಅಧಿಕಾರಿಗಳು ಹಾಜರುಪಡಿಸಿದ್ದಾರೆ. ಮತ್ತೆ ಆತನನ್ನ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಯೂ ಕೂಡ ಇದೆ. ಧರ್ಮಸ್ಥಳದಲ್ಲಿ 100 ಶವಗಳನ್ನ ಹೂತಿಡಲಾಗಿತ್ತು ಅಂತ ಹೇಳಿ ಚಿನ್ನಯ್ಯ ಆರೋಪವನ್ನ ಮಾಡಿದ್ದ. ಅದಾದ್ಮೇಲೆ ಏನೆಲ್ಲ ಬೆಳವಣಿಗೆಗಳಾಯಿತು, ಒಂದಷ್ಟು ದಿನಗಳ ಕಾಲ ಗುಂಡಿ ಅಗಿಯುವಂತಹ ಪ್ರಕ್ರಿಯೆ ಆಯಿತು. ಅದಾದ್ಮೇಲೆ ಈ ಚಿನ್ನಯ್ಯ ಮಾಡಿದಂತಹ ಆರೋಪವೇ ಸುಳ್ಳು ಅನ್ನೋದು ಒಂದೊಂದಾಗಿಯೇ ಸಾಬೀತಾಗ್ತಾ ಬಂತು. ಆರೋಪಿತನ ಸ್ಥಾನದಲ್ಲಿ ದೂರುದಾರ ಚಿನ್ನಯ್ಯ ನಿಂತ್ಕೊಳ್ಳುವಂತಹ ಪರಿಸ್ಥಿತಿ ಬಂದೊದಗಿತು. ಈತನ ಹಿಂದೆ ಯಾರೆಲ್ಲ ಇದ್ದಾರೆ, ಯಾವ ರೀತಿಯಾಗಿ ಷಡ್ಯಂತ್ರವನ್ನ ರೂಪಿಸಲಾಯಿತು ಅನ್ನೋ ಒಂದೊಂದು ವಿಚಾರ ಕೂಡ ಬೆಳಕಿಗೆ ಬಂತು. ಇದರ ಬೆನ್ನಲ್ಲೇ ಇದೀಗ ಬೆಳ್ತಂಗಡಿ ಕೋರ್ಟ್ಗೆ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನ ಹಾಜರುಪಡಿಸಿದ್ದು. ಇದುವರೆಗಿನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಹೇಗೆ ನಡೆದಿದೆ, ಯಾವೆಲ್ಲ ಮಾಹಿತಿಗಳನ್ನ ಕಲೆ ಹಾಕಿದ್ದೀವಿ, ಮುಂದಿನ ದಿನಗಳಲ್ಲಿ ಚಿನ್ನಯ್ಯನನ್ನ ವಿಚಾರಣೆಗೆ ಒಳಪಡಿಸುವ ನಿಟ್ಟಿನಲ್ಲಿ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕುವಂತಹ ಅನಿವಾರ್ಯತೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ನ್ಯಾಯಾಧೀಶರ ಮುಂದೆ ಎಸ್ಐಟಿ ಪರ ಅಧಿಕಾರಿಗಳು ಪ್ರಸ್ತಾಪಿಸಿ ಚಿನ್ನಯ್ಯನನ್ನ ಒಂದಷ್ಟು ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಇದೆ. ಈಗ ಎಷ್ಟು ದಿನಗಳ ಕಾಲ ಅವನನ್ನ ಕಸ್ಟಡಿಗೆ ಕೊಡಬಹುದು ಅನ್ನೋ ಕುತೂಹಲವೂ ಕೂಡ ಮನೆ ಮಾಡಿದೆ. ಅಷ್ಟು ಮಾತ್ರವಲ್ಲ, ಇದೀಗ ಚಿನ್ನಯ್ಯ ತನ್ನ ಪರವಾಗಿ ವಕಾಲತ್ತು ಅಥವಾ ವಾದವನ್ನ ಮಂಡಿಸೋದಕ್ಕೆ ಉಚಿತವಾಗಿ ವಕೀಲರು ಬೇಕು ಅನ್ನೋ ಬೇಡಿಕೆಯನ್ನ ಕೂಡ ನ್ಯಾಯಾಧೀಶರ ಮುಂದಿಟ್ಟಿದ್ದಾನೆ ಅನ್ನೋ ಮಾಹಿತಿ ಸಿಕ್ಕಿದೆ. ಇದು ಲೈವ್ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಬೆಳ್ತಂಗಡಿ ಕೋರ್ಟ್ನಿಂದ ಚಿನ್ನಯ್ಯನನ್ನ ಕರೆತಂದು ಎಸ್ಐಟಿ ಅಧಿಕಾರಿಗಳು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ. ಬಿಗಿ ಪೊಲೀಸ್ ಭದ್ರತೆಯೂ ಕೂಡ ಇದೆ. ಈಗಾಗಲೇ ಒಂದಷ್ಟು ಮಂದಿಯ ಹೆಸರನ್ನ ಕೂಡ ಆತ ಬಹಿರಂಗಪಡಿಸಿದ್ದಾನೆ. ಬುರುಡೆಯನ್ನ ತಂದಿದ್ದು ಎಲ್ಲಿಂದ, ಯಾರ ಒಂದು ಸೂಚನೆಯ ಮೇರೆಗೆ ಯಾರ್ಯಾರನ್ನ ಭೇಟಿಯಾಗಿದ್ವಿ, ಇದೆಲ್ಲದರ ಬಗ್ಗೆಯೂ ಕೂಡ ತನಿಖೆ ವೇಳೆ ಮಾಹಿತಿ ಗೊತ್ತಾಗಿದೆ. ಎಸ್, ಚಿನ್ನಯ್ಯನನ್ನ ಮತ್ತೆ ಈಗ ಕಸ್ಟಡಿಗೆ ಕೇಳೋ ಸಾಧ್ಯತೆಗಳಿವೆ. ಮಹಜರಿದೆ, ಮತ್ತಷ್ಟು ವಿಚಾರಣೆ ಬಾಕಿ ಇದೆ. ಸೊ ಹಾಗಾಗಿ ಈ ಹಿನ್ನೆಲೆಯಲ್ಲಿ ಚಿನ್ನಯ್ಯನ ಕಸ್ಟಡಿ ಎಕ್ಸ್ಟೆಂಡ್ ಮಾಡಬೇಕು ಅಂತೇಳಿ ಎಸ್ಐಟಿ ಅಧಿಕಾರಿಗಳು ಮನವಿ ಮಾಡುವಂತಹ ಸಾಧ್ಯತೆಗಳಿವೆ. ಸೊ ಹಾಗಾಗಿ ಈಗಾಗಲೇ ಕೋರ್ಟ್ಗೆ ಕರ್ಕೊಂಡು ಬಂದಿದ್ದಾರೆ. ಕೋರ್ಟ್ನ ಆವರಣ ನೀವೇನು ನೋಡ್ತಾ ಇದ್ದೀರಿ, ಈಗ ನೇರ ದೃಶ್ಯಾವಳಿಗಳು ಇದೇ KSRP ವ್ಯಾನ್ನಲ್ಲಿ ಈಗ ಕರ್ಕೊಂಡು ಬಂದಿರೋದು. ಹೆಚ್ಚಿನ ಮಾಹಿತಿ ಸ್ಥಳದಲ್ಲೇ ನಾವು ಪ್ರತಿನಿಧಿ ಪೃಥ್ವಿರಾಜ್ ಇದ್ದಾರೆ, ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಪೃಥ್ವಿರಾಜ್, ಈಗಷ್ಟೇ ಚಿನ್ನಯ್ಯನನ್ನ ಕರ್ಕೊಂಡು ಬಂದಿದ್ದಾರೆ ಈಗ ಬೆಳ್ತಂಗಡಿ ಕೋರ್ಟ್ಗೆ, ನಾವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ವಿ. ಬಹುಶಃ ಇವತ್ತು ಮತ್ತೆ ಎಕ್ಸ್ಟೆನ್ಷನ್ಗೆ ಕೇಳಬಹುದಾ ಎಸ್ಐಟಿ ಅಧಿಕಾರಿಗಳು? ಇನ್ನೂ ಕೆಲವು ದಿನಗಳ ಕಾಲ
ಕಸ್ಟಡಿಗೆ ಕೊಡಿ ಅನ್ನುವಂಥ ಒಂದು ಮನವಿಯನ್ನು ಏನಾದರೂ ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಈಗ ಚಿನ್ನಯ್ಯ ನನಗೆ ಉಚಿತ ವಕೀಲರು ಬೇಕು ಅಂತ ಕೇಳಿರುವಂಥ ಒಂದು ವಿಚಾರ. ಅಪ್ಡೇಟ್ಸ್ ಏನಿದೆ ಪೃಥ್ವಿರಾಜ್? ರೆಹಮಾನ್ ಇನ್ನೂ ಕೂಡ ಇವತ್ತು ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳಿವೆ. ಈಗಾಗಲೇ 12 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನ್ಯಾಯಾಲಯ ಕೊಟ್ಟಿತ್ತು. ಕಳೆದ ತಿಂಗಳು 23ನೇ ತಾರೀಕು ಕೊಟ್ಟಿದ್ದಂಥದ್ದು. ಇವತ್ತು 3ನೇ ತಾರೀಕು. ಇವತ್ತು ಪೊಲೀಸ್ ಕಸ್ಟಡಿ ಅಂತ್ಯ ಆಗಿದೆ. ಅಂತ್ಯ ಆದ ಹಿನ್ನೆಲೆಯಲ್ಲಿ ಇವತ್ತು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲಿಕ್ಕೆ ಕರ್ಕೊಂಡು ಬಂದಿರುವಂಥದ್ದು. ಇಲ್ಲಿ ನೋಡ್ಬೋದಾಗಿದೆ ಈ ವೆಹಿಕಲ್ ಏನಿದೆ ಇಲ್ಲೇ ಈಗ ಚಿನ್ನಯ್ಯ ಇರುವಂಥದ್ದು. ಅಂದ್ರೆ ಆ ಒಂದು ವೆಹಿಕಲ್ ನಲ್ಲೇ ಇನ್ನೂ ಚಿನ್ನಯ್ಯ ಇದ್ದಾರೆ. ಕೋರ್ಟಿಗೆ ಈಗ ಹಾಜರುಪಡಿಸಲಿಕ್ಕೆ ಕರ್ಕೊಂಡು ಬಂದಿದ್ದಾರೆ, ಹಾಜರುಪಡಿಸಿದ್ದಾರೆ. ಅಂದ್ರೆ ಇನ್ನು ಕೋರ್ಟ್ ಮುಂಭಾಗದಲ್ಲೇ ಇರುವಂಥದ್ದು. ಒಳಗಡೆ ಜಡ್ಜ್ ಆ ಒಂದು ಟೈಮಿಂಗ್ಸ್ ಏನು ಕೊಟ್ಟಿರ್ತಾರೆ, ಆ ಟೈಮಿಂಗ್ಸ್ ಕೊಟ್ಟ ನಂತರ ಆ ಒಂದು ಅಲ್ಲಿ ಆ ಗಾಡಿಯಲ್ಲಿರುವಂತಹ ಚಿನ್ನಯ್ಯನ ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಹಾಜರುಪಡಿಸಿ ಆ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳಿದೆ. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಈ ಒಂದು ತನಿಖೆ ಏನಿದೆ ಇದು ತುಂಬಾ ವಿಸ್ತೃತವಾಗಿ ನಡೀತಾ ಇರುವಂಥದ್ದು. ಇನ್ ಡೀಟೇಲ್ ಆಗಿ ತನಿಖೆ ನಡೀತಾ ಇರೋದ್ರಿಂದ ಸೊ ಚಿನ್ನಯ್ಯನನ್ನ ಇವತ್ತು ಕೂಡ ಏನು ಮತ್ತೆ ಹೆಚ್ಚುವರಿ ಕಸ್ಟಡಿಗೆ ಪೊಲೀಸ್ ಕಸ್ಟಡಿ ಕೇಳುವಂತಹ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಇನ್ನೂ ಕೂಡ ದೆಹಲಿಗೆ ಹೋಗಬೇಕಾಗಿರುತ್ತೆ. ಅಲ್ಲೂ ಕೂಡ ಏನು ಸ್ಪಾಟ್ ಮಾಜರನ್ನ ಮಾಡಬೇಕಾಗಿರುತ್ತೆ. ಅದ್ರ ಜೊತೆಗೆ ವಿವಿಧ ಪ್ಲೇಸ್ಗಳಲ್ಲಿ ಆತ ಏನು ಓಡಾಡಿದ್ದೀನಿ ಅಂತ ಹೇಳಿರುವಂಥದ್ದು. ಮತ್ತೆ ಆ ಒಂದು ಬುರುಡೆಯನ್ನು ಇಟ್ಕೊಂಡು ಸಾಕಷ್ಟು ಪ್ರದೇಶ ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಸಾಕಷ್ಟು ಕಡೆ ಇವರು ಸುತ್ತಾಡಿದ್ದಾರೆ. ಅಲ್ಲೆಲ್ಲ ಕೂಡ ಸ್ಪಾಟ್ ಮಾಜರ್ ಆಗಬೇಕಾಗಿರುತ್ತೆ. ಸೊ ಅದರಿಂದಾಗಿ ಇವತ್ತು ಕೂಡ SIT ಪೊಲೀಸರು ಆ ಒಂದು ಆರೋಪಿ ಚಿನ್ನಯ್ಯನನ್ನ ಇನ್ನೂ ಕೆಲವೊಂದಿಷ್ಟು ದಿನಗಳ ಕಾಲ ತಮ್ಮ ಕಸ್ಟಡಿಗೆ ಬೇಕು ಅಂತ ಕೇಳುವಂತ ಸಾಧ್ಯತೆಗಳಿದೆ. ಮುಂದಿನ ಹಂತದಲ್ಲಿ ಅಂದ್ರೆ ತನಿಖೆಗೆ ಅಂದ್ರೆ ಯಾವ ರೀತಿ ಆತನ ತನಿಖೆ ಬಾಕಿ ಇದೆ, ಇನ್ನು ಯಾವ್ಯಾವ ರೀತಿಯ ಮಹಾಜರುಗಳು ಬಾಕಿ ಇದೆ ಅವನ್ನೆಲ್ಲವನ್ನು ಕೂಡ ಈಗ ಒಂದು ಲಿಸ್ಟ್ ಅನ್ನು ಮಾಡಲಾಗಿದೆ. ಅದರ ಸಮಯ ಪ್ರಕಾರವಾಗಿ ಈಗ ಹೊಸ ಅಪ್ಲಿಕೇಶನ್ ಕೊಡಬೇಕಾಗುತ್ತೆ. ಅಂದ್ರೆ ಕೋರ್ಟ್ಗೆ ಈ ಒಂದು ಚಿನ್ನಯ್ಯನನ್ನ ಕಳೆದ ತಿಂಗಳು 23ನೇ ತಾರೀಕು ಏನು ಹಾಜರುಪಡಿಸಿದ್ರು ಒಂದು ಅರ್ಜಿಯನ್ನು ಕೊಟ್ಟಿದ್ರು. ಅವತ್ತಿನ ಅರ್ಜಿ ಪ್ರಕಾರವಾಗಿ 12 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಚಿನ್ನಯ್ಯನನ್ನ ಕೊಟ್ಟಿದ್ದಂಥದ್ದು. ಸೊ ಇವತ್ತು ಮತ್ತೆ ಹೊಸ ಒಂದು ಅಪ್ಲಿಕೇಶನ್ ಅನ್ನ ಈಗ ಕೊಡ್ತಾರೆ. ಆಲ್ರೆಡಿ IO ಏನು ಜಿತೇಂದ್ರ ಕುಮಾರ್ ದಯಾಮ ಏನಿದ್ದಾರೆ ಸೊ ಅವರು ಈಗ ಒಳಗಡೆ ಹೋಗಿ ಎಲ್ಲ ಒಂದು ದಾಖಲೆಗಳನ್ನ ಕೊಟ್ಟಿರುವಂಥದ್ದು. ಸೊ ಒಳಗಡೆ ಹೋಗಿ ದಾಖಲೆಗಳನ್ನ ಕೊಟ್ಟು ಇನ್ನೇನು ಕೆಲವು ಕ್ಷಣಗಳಲ್ಲಿ ಜಡ್ಜ್ ಎದುರು ಆರೋಪಿ ಮಾಸ್ಕ್ ಮೇಲೆ ಚಿನ್ನಯ್ಯ ಇದ್ದ ಆತನನ್ನ ಆ ಜಡ್ಜ್ ಮುಂದೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಹಾಜರುಪಡಿಸ್ತಾರೆ. ಅಲ್ಲಿ ಅವ್ರಿಗೆ ಏನಾದರೂ ಬೇಕಾದಂತಹ ಸಂದರ್ಭದಲ್ಲಿ ಏನಾದರೂ ಮತ್ತೆ ಬೇಕು ಅಂತ ಅನ್ಸಿದ್ರೆ ಇವ್ರು ಎಷ್ಟು ದಿನ ಕೇಳ್ತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಸೊ ಇವರು ಒಂದಿಷ್ಟು ದಿನಗಳ ಕಾಲ ಮತ್ತೆ ಪೊಲೀಸ್ ಕಸ್ಟಡಿಗೆ ಬೇಕು ಅಂತ ಕೇಳಿದ್ರೆ ಜಡ್ಜ್ ಅದನ್ನ ಎಷ್ಟು ದಿನಗಳ ಕಾಲ ಕೊಡಬೇಕು ಅನ್ನೋದು ಅವರ ವಿವೇಚನೆಗೆ ಬಿಟ್ಟಿರುತ್ತೆ. ಅವರು ಅದನ್ನ ಕೊಡ್ತಾರೆ. ಸದ್ಯಕ್ಕೆ ಮುಂದಿನ ಇನ್ನೇನು ಕೆಲವು ಹೊತ್ತಿನಲ್ಲಿ ಆತನಿಗೆ ಜೈಲ್ ಆಗುತ್ತಾ ಇಲ್ಲ ಪೊಲೀಸ್ ಕಸ್ಟಡಿಗೆ ಮತ್ತೆ ವಾಪಸ್ ಚಿನ್ನಯ್ಯ ಹೋಗ್ತಾನ ಅನ್ನೋದು ಗೊತ್ತಾಗುತ್ತೆ. ರೆಹಮಾನ್. ರೈಟ್, ಥ್ಯಾಂಕ್ ಯು ಪೃಥ್ವಿರಾಜ್.